ನಮಸ್ಕಾರ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. 20 ಹಾಗೂ 21ನೇ ಶತಮಾನದಲ್ಲಿ ಮಿಂಚಿರುವಂತಹ ಗಾಯಕಿ ಎಸ್ ಜಾನಕಿ. 17ನೇ ವಯಸ್ಸಿನಲ್ಲಿ ಶುರುವಾಯಿತು ಅವರ ಅಧಿಕೃತವಾದಂತಹ ಗಾನ ಸೇವೆಯ ಪಯಣ. 2017ರವರೆಗೂ ಕೂಡ ನಿರಂತರವಾಗಿ ಹಾಡುಗಳನ್ನು ಹಾಡ್ತಾ ಸರಸ್ವತಿಯ ಸೇವೆಯನ್ನು ಮುಂದುವರಿಸಿದಂತಹ ಗಾನಕೋಗಿಲೆ ಎಸ್ ಜಾನಕಿ. 6 ದಶಕಗಳ ಕಾಲ ಸರಿಸುಮಾರು 50,000ಕ್ಕೂ ಹೆಚ್ಚು ಹಾಡಿಗೆ ಧ್ವನಿಯಾದಂತಹ ಗಾನದೇವತೆ ಈ ಜಾನಕಿಯಮ್ಮ. 20ಕ್ಕೂ ಹೆಚ್ಚು ಭಾಷೆಯ ಸಿನಿಮಾ ಹಾಡುಗಳನ್ನು ಹಾಡಿದಂತಹ ಪ್ರಸಿದ್ಧಿ, ಕೀರ್ತಿ, ಹೆಗ್ಗಳಿಕೆ ಎಸ್ ಜಾನಕಿಯವರಿಗೆ ಸೇರಿದೆ. ಕನ್ನಡ, ತಮಿಳು, ತೆಲುಗು ಸೇರಿ ಅಂತಾರಾಷ್ಟ್ರೀಯ ಭಾಷೆಗಳಾದಂತಹ ಜಪಾನೀಸ್, ಜರ್ಮನ್, ಸಿಂಹಳ ಭಾಷೆಯಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ ಈ ಸರಸ್ವತಿ ಪುತ್ರಿ. ಗಜಮುಖನೆ ಗಣಪತಿಯೇ ಹಾಡಿನಿಂದ ಹಿಡ್ಕೊಂಡು ಇವತ್ತು ವೀಣಾಪಾಣಿ ಹಾಡಿನವರೆಗೂ ಕೂಡ ಜಾನಕಿ ಅಮ್ಮ ಅವರ ಹಾಡಿನ ಗಾಯನದ್ದೇ ಗುಂಗು ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿದೆ. ಇಂತಹ ಸಂಗೀತ ಲೋಕದ ಸರಸ್ವತಿ ಎಸ್ ಜಾನಕಿ ಜೀವನದ ಬಗ್ಗೆ ಒಂದು ದೊಡ್ಡ ಕಾಳಜಿ ಕುರಿತು ಬಿಗ್ ಸ್ಕೂಪನ್ನು ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಟ್ ಈಸ್ ಗಾನಕೋಗಿಲೆಗೆ ಗೃಹಬಂಧನ. ಎಲ್ಲಿದ್ದಾರೆ ಎಸ್ ಜಾನಕಿ? ಎಲ್ಲಿದ್ದಾರೆ ಗಾಯಕಿ ಎಸ್ ಜಾನಕಿಯವರು? ಎಸ್ ಜಾನಕಿ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಜಗತ್ ಪ್ರಸಿದ್ಧವಾಗಿರುವಂತಹ ಗಾಯಕಿಯರ ಪೈಕಿ ಎಸ್ ಜಾನಕಿಯವರು ಅಗ್ರಗಣಿಗಳು. ಅಂತಹ ಮಹಾ ಗಾಯಕಿ ಇವತ್ತು ಎಲ್ಲಿದ್ದಾರೆ? ನಿಜವಾಗಲೂ ಎಸ್ ಜಾನಕಿಯವರನ್ನು ಗೃಹಬಂಧನ ಮಾಡಲಾಗಿದೆಯಾ? ಏನು ಮಾಡ್ತಾ ಇದ್ದಾರೆ ಎಸ್ ಜಾನಕಿ ಅನ್ನುವಂತಹ ಪ್ರಶ್ನೆ ಈಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಅನೇಕ ದಿನಗಳಿಂದ ಅವರು ಕೊನೆಯದಾಗಿ ಹಾಡಿರೋದು 2017 ಅನಿಸುತ್ತೆ. ಅದಾದ ಮೇಲೆ ಅಧಿಕೃತವಾದಂತಹ ಹಾಡುಗಳನ್ನು ಅವರೆಲ್ಲೂ ಕೂಡ ಆಡಲಿಲ್ಲ. ವೇದಿಕೆಯ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೇಲೆ ಕಾಣಿಸ್ಕೊಂಡ್ರೆ ನಿಜ. ಆದರೆ ಇವತ್ತು ಎಸ್ ಜಾನಕಿ ಬಹಿರಂಗವಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದರೆ ಎಸ್ ಜಾನಕಿ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಎಲ್ಲಿದ್ದಾರೆ ಎಸ್ ಜಾನಕಿ? ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಜಾನಕಿ ಅಮ್ಮ? ಜಾನಕಿ ಅಮ್ಮ ಈಗ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಆರೋಗ್ಯವಾಗಿದ್ದಾರಾ ಸರಸ್ವತಿಯ ಪುತ್ರಿ ಎಸ್ ಜಾನಕಿಯವರು? ಗೃಹಬಂಧನದಲ್ಲಿದ್ದಾರಾ ಗಾನಕೋಗಿಲೆ ಎಸ್ ಜಾನಕಿ ಅನ್ನುವಂತಹ ಅನುಮಾನ, ಪ್ರಶ್ನೆಗಳು ಈಗ ವ್ಯಕ್ತವಾಗ್ತವೆ. ದಿಸ್ ಈಸ್ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಾನಕಿ ಅಮ್ಮ ಅವರ ಕುರಿತು ಅಶ್ವವೇಗ ನ್ಯೂಸ್ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಬಿತ್ತರಿಸ್ತಾ ಇದೆ. ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಆರೋಗ್ಯವಾಗಿದ್ದಾರಾ ಸರಸ್ವತಿಯ ಪುತ್ರಿಯಾಗಿರುವಂತಹ ಎಸ್ ಜಾನಕಿಯವರು? ಅಥವಾ ಎಸ್ ಜಾನಕಿಯವರು ಈಗಲೂ ಕೂಡ ಗೃಹಬಂಧನದಲ್ಲಿದ್ದಾರಾ? ಹೀಗೊಂದು ಸುದ್ದಿ ವಲಯದಲ್ಲಿ, ಸಿನಿಮಾ ವಲಯದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ನಿಜವಾಗಲೂ ಎಸ್ ಜಾನಕಿಯವರು ಗೃಹಬಂಧನದಲ್ಲೇ ಇದ್ದಿದ್ದಾದರೆ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆರೋಗ್ಯವಾಗಿದ್ದಾರಾ, ಹೇಗಿದ್ದಾರೆ, ಅವರ ಸ್ಥಿತಿಗತಿಗಳೇ ಹೆಂಗಿದೆ, ಮೊದಲಿನ ಥರಾನೇ ಸುರಕ್ಷಿತವಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಇದು ಅಶ್ವವೇಗ ನ್ಯೂಸಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾನಾಗಲೇ ಹೇಳಿದೆ, ಸುಮಾರು ವರ್ಷಗಳಿಂದ ನಿರಂತರವಾಗಿ ಸರಸ್ವತಿಯ ಸೇವೆಯನ್ನು, ಗಾಯನದ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಹೆಗ್ಗಳಿಕೆ ಎಸ್ ಜಾನಕಿಯವರಿಗೆ. ಒಂದಲ್ಲ ಎರಡಲ್ಲ, ಹತ್ರ 50,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದಂತಹ ಕೀರ್ತಿ ಜಾನಕಿ ಅಮ್ಮನವರು. ತಮ್ಮ 17ನೇ ವಯಸ್ಸಿಗೆ, ವೆನ್ ಶಿ ವಾಸ್ 17, ಆಗ ಅಫಿಷಿಯಲ್ ಸಿಂಗರ್ ಆಗಿ ಹೊರಹೊಮ್ಮುತ್ತಾರೆ. ಕೇವಲ ಚಿತ್ರಗೀತೆಗಳಷ್ಟೇ ಅಲ್ಲ, ಭಕ್ತಿ ಪ್ರಧಾನ ಗೀತೆಗಳು, ವಚನಗಳು, ಅನೇಕ ದಾರ್ಶನಿಕರು ಮಾಡಿರುವಂತಹ ಪದಪದ್ಯ ಸುಳಾದಿಗಳನ್ನು, ದಾಸರ ಪದಗಳನ್ನು ಹಾಡಿದಂತಹ ಹೆಗ್ಗಳಿಕೆ ಈ ಮಹಾನ್ ತಾಯಿಗಿದೆ. ಅಂತಹ ಮಹಾನ್ ತಾಯಿ ಇವತ್ತು ಎಲ್ಲಿದ್ದಾರೆ? ಏಕೆಂತಂದರೆ ಹಿರಿಯ ಕಲಾವಿದರು, ಹಿರಿಯ ಗಾಯಕರು,
ಅವ್ರನ್ನೆಲ್ಲ ನಾವು ಕಾಲಕ್ರಮೇಣ ಮರೆತು ಬಿಡ್ತೀವಿ. ಅವ್ರು ಏನಾದರೂ ಅನ್ನುವಂಥದ್ದೇ ಗೊತ್ತಾಗಲ್ಲ. ಯಾವಾಗಲೂ ಒಮ್ಮೆ ಅವರ ಹಾಡು ನಮ್ಮ ಕಿವಿಗೆ ಬಿದ್ದಾಗ, ಓ ಇದು ಜಾನಕಿ ಅಮ್ಮ ಹಾಡಿದ ಹಾಡಲ್ವಾ, ಇದು SP ಬಾಲಸುಬ್ರಹ್ಮಣ್ಯಂ ಹಾಡಿದ ಹಾಡಲ್ವಾ ಅಂತ ಅಷ್ಟು ಮಾತ್ರ ನಾವು ನೆನಪಲ್ಲಿಟ್ಕೊಳ್ತೀವಿ ವಿನಃ ನಮ್ಮ ಒಂದು ಎಂಟರ್ಟೈನ್ಮೆಂಟ್ಗೆ, ನಮ್ಮ ಒಂದು ಉತ್ಸಾಹಕ್ಕೆ ಅಥವಾ ನಮ್ಮ ಒಂದು ಚೈತನ್ಯಕ್ಕೆ ಕಾರಣೀಭೂತರಾದಂತಹ ಈ ಮಹಾಮಹಿಮರನ್ನು ನಾವು ಕಾಲಕ್ರಮೇಣ ಮರ್ತು ಬಿಡ್ತೀವಿ. ಅದು ಒಂದು ರೀತಿಯಲ್ಲಿ ವಿಷಾದ ಅಂತ ಅನಿಸುತ್ತೆ. ಹಂಗೆ ಜಾನಕಿ ಅಮ್ಮ ಎಲ್ಲಿದ್ದಾರೆ ಅಂತ ಯಾರಾದರೂ ಇವತ್ತಿನ ತನಕ ಕೇಳಿದ್ದನ್ನು ನೋಡಿದ್ದೀರಾ, ಹೇಳಿದ್ದನ್ನು ನೋಡಿದ್ದೀರಾ? ಅದನ್ನು ಮೊಟ್ಟ ಮೊದಲ ಬಾರಿಗೆ ಇವತ್ತು ಅಶ್ವವೇಗ ನ್ಯೂಸ್ ಮಾಡ್ತಾ ಇದೆ. ದ ಮೋಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಿಗ್ ಸ್ಕೂಪ್ ಇದು. ಎಲ್ಲಿದ್ದಾರೆ ಜಾನಕಿ ಅಮ್ಮ ಅನ್ನುವಂತಹ ವಿಚಾರವನ್ನು ಇವತ್ತು ನಾವು ನಿಮಗೆ ಬಿತ್ತರಿಸ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದಾರೆ, ಅವರ ಸ್ಥಿತಿ ಹೆಂಗಿದೆ, ಗ್ರಹಬಂಧನಕ್ಕೆ ಒಳಗಾಗಿದ್ದಾರೆ ಜಾನಕಿ ಅಮ್ಮ ಅನ್ನುವಂಥ ವಿಚಾರವನ್ನು ನಾವು ನಿಮಗೆ ತೋರಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ.